ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯವಾದಂತಹ ಸ್ವಾಗತ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಒಂದು ರೂಮರ್ಸ್ಗಳು ಬರ್ತಾಯಿವೆ. ಅದ್ರ ಜೊತೆಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಗಳು ಈ ಒಂದು ವಿಡಿಯೋದಲ್ಲಿ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಿಮಗೆ ಎಲ್ಲರಿಗೂ ಕೂಡ ಥಂಬ್ನೇಲ್ ನೋಡಿ ಈಗಾಗಲೇ ಗೊತ್ತಾಗಿರ್ತದೆ ಸ್ನೇಹಿತರೆ. ಹೌದು, ನೀವು ಕೂಡ ಬಿಗ್ ಬಾಸ್ಗೆ ಸೇರುವಂಥ ಒಂದು ಅವಕಾಶವನ್ನು ಬಿಗ್ ಬಾಸ್ ತಂಡ ಕಲ್ಪಿಸಿ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಇದು ನಮ್ಮ ಕನ್ನಡದ ಬಿಗ್ ಬಾಸ್ಗೂ ಕೂಡ ಅನ್ವಯ ಆಗ್ತದಾ ಇಲ್ವಾ ಅಂತ ನಾವೆಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ ಸ್ನೇಹಿತರೆ. ಏನಿದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ಇದೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೆ ನೋಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈಗಾಗಲೇ ಒಂದು 3 ರಿಂದ 4 ದಿನದ ಹಿಂದೆ ತೆಲುಗು ಬಿಗ್ ಬಾಸ್ ಸೀಸನ್ 9 ಶುರು ಆಗ್ತದೆ ಅನ್ನುವಂತಹ ಕಮ್ಮಿಂಗ್ ಸೂನ್ ಅನ್ನುವಂತಹ ಒಂದು ಪ್ರೋಮೋನು ಕೂಡ ಬಿಟ್ಟಿದ್ದರು ಸ್ನೇಹಿತರೆ. ಮತ್ತು ನಿನ್ನೆ ಸಾಯಂಕಾಲದ ಹೊತ್ತಿಗೆ ಒಂದು ಹಾಟ್ಸ್ಟಾರ್ನಲ್ಲಿ ಒಂದು ರೀತಿಯಾಗಿ ಅಂದರೆ ಜಿಯೋ ಹಾಟ್ಸ್ಟಾರ್ನಲ್ಲಿ ಒಂದು ಲಿಂಕನ್ನು ಕೂಡ ಬಿಟ್ಟಿದ್ದಾರೆ. ನೀವು ಕೂಡ ಬಿಗ್ ಬಾಸ್ ಒಂದು ತೆಲುಗು ಸೀಸನ್ 9ಗೂ ಕೂಡ ಒಂದು ಪ್ರವೇಶ ಬಂದರೆ ನಾರ್ಮಲ್ ಪೀಪಲ್, ಕಾಮನ್ ಪೀಪಲ್ ಕೂಡ ಒಂದು ಅವಕಾಶವನ್ನು ಮಾಡಿಕೊಡಲು ಒಂದು ಲಿಂಕನ್ನು ಕೂಡ ಬಿಟ್ಟಿದ್ದಾರೆ. ಅದರಲ್ಲಿ ನೀವು ವಿಡಿಯೋವನ್ನು ಮಾಡಿ ಒಂದು ತೆಲುಗು ಭಾಷೆಯಲ್ಲಿ ವಿಡಿಯೋವನ್ನು ಮಾಡಿ ಅದಕ್ಕೆ ನೀವು ಕೂಡ ಒಂದು ಬಿಗ್ ಬಾಸ್ ತೆಲುಗು ಸೀಸನ್ 9ಕ್ಕೆ ಸೇರಲು ಅಂದರೆ ಅದಕ್ಕೆ ಭಾಗವಹಿಸಲು ಒಂದು ಅವಕಾಶವನ್ನು ಈ ಸಲದ ಒಂದು ಬಿಗ್ ಬಾಸ್ ತಂಡ ಅಂದರೆ ತೆಲುಗು ಬಿಗ್ ಬಾಸ್ ತಂಡ ಕೊಟ್ಟಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಾಗಿ ಈಗ ಎಲ್ಲರೂ ಕೂಡ ಕೇಳ್ತಾ ಇರೋ ಪ್ರಶ್ನೆ ಏನಪ್ಪ ಅಂದರೆ, ನಮ್ಮ ಕನ್ನಡದ ಬಿಗ್ ಬಾಸ್ ಸೀಸನ್ 12ಕ್ಕೂ ಕೂಡ ನಾರ್ಮಲ್ ಅಂದರೆ ಕಾಮನ್ ಪೀಪಲ್ ಕೂಡ ಒಂದು ರೀತಿಯಾಗಿ ಭಾಗವಹಿಸಲು ಅವಕಾಶ ಈ ಸೀಸನ್ನಲ್ಲಿ ಕೊಡ್ತಾರಂತ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಕೊಡ್ತಾರಾ ಇಲ್ವಾ ಅಂತ ನೋಡ್ತಾ ಹೋಗೋಣ. ಹಾಗಾದರೆ ಈಗ ನೋಡ್ತಾ ಹೋಗೋದಾದರೆ, ನಿಮಗೆ ನಮ್ಮ ಕನ್ನಡದ ಬಿಗ್ ಬಾಸ್ನಲ್ಲಿ ಯಾವಾಗ ಕಾಮನ್ ಪೀಪಲ್ಗೆ ಅವಕಾಶಗಳನ್ನು ಕೊಟ್ಟಿದ್ರು ಅಂತ ನೋಡ್ತಾ ಹೋಗೋದಾದರೆ ಸೀಸನ್ 6 ಅಂತಲೇ ಹೇಳ್ಬೋದು. ಆ ಒಂದು ಸೀಸನ್ 6ನಲ್ಲಿ 6 ರಿಂದ 7 ಜನ ಕಂಟೆಸ್ಟೆಂಟ್ಗಳು ಕಾಮನ್ ಪೀಪಲ್ಗಳೇ ಆಗಿದ್ದರು ಅಂತಲೇ ಹೇಳ್ಬೋದು. ಆ ಸೀಸನ್ ಒಂದು ರೀತಿಯಾಗಿ ಗಮನಿಸಿ ನೋಡಿದರೆ ಒಂದು ಸೀಸನ್ 11 ಮುಗಿದರೂ ಕೂಡ ಒಂದು ವರ್ಸ್ಟ್ ಸೀಸನ್ ಅಂದರೆ ಅದು ಸೀಸನ್ 6 ಆಗಿತ್ತು ಸ್ನೇಹಿತರೆ. ಆ ಒಂದು ಕಾರಣದಿಂದಾಗಿ ನಮ್ಮ ಸೀಸನ್ 12ಕ್ಕೆ ನಾರ್ಮಲ್ ಅಂದರೆ ಈ ಒಂದು 9ನೇ ಸೀಸನಲ್ಲಿ ತೆಲುಗು ಸೀಸನಲ್ಲಿ ಮಾಡ್ತಾ ಇದ್ದಾರಲ್ವ, ಒಂದು ಕಾಮನ್ ಅಂದರೆ ನಾರ್ಮಲ್ ಪೀಪಲ್ಗೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಸೀಸನ್ 12ಕ್ಕೆ ಕೊಡ್ತಾರೆ ಇಲ್ವಾ ಅಂತ ನೋಡ್ತಾ ಹೋಗೋದಾದರೆ ಇಲ್ಲ ಸ್ನೇಹಿತರೆ. ಯಾಕಂದರೆ ಈಗಾಗಲೇ ಈ ಒಂದು ಅವಕಾಶವನ್ನು ನಮ್ಮ ಕನ್ನಡದ ಬಿಗ್ ಬಾಸ್ನಲ್ಲಿ ಸೀಸನ್ 6ರಲ್ಲಿ ಕೊಟ್ಟಿದ್ದಾರೆ. ಆ ಸೀಸನ್ ಅಷ್ಟೊಂದು ಇಂಪ್ರೆಸಿವ್ ಆಗಿರಲಿಲ್ಲ. ಅಂದರೆ ಒಂದು ರೀತಿಯಾಗಿ ನೋಡ್ತಾ ಹೋಗೋದಾದರೆ ವರ್ಸ್ಟ್ ಸೀಸನ್ ಅಂತಲೇ ಹೇಳ್ಬೋದು ಕನ್ನಡದ ಬಿಗ್ ಬಾಸ್ ಇತಿಹಾಸದಲ್ಲಿ. ಆ ಒಂದು ಕಾರಣದಿಂದಾಗಿ ನಮ್ಮ ಕನ್ನಡದ ಬಿಗ್ ಬಾಸ್ ಸೀಸನ್ 12ರಲ್ಲಿ ಯಾವುದೇ ರೀತಿಯಾಗಿ ಕಾಮನ್ ಪೀಪಲ್ಗಳು ಈ ಒಂದು ಸೀಸನ್ನಲ್ಲಿ ಇರುವುದಿಲ್ಲ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಅದಕ್ಕೋಸ್ಕರ ಈ ಸಲವು ಎಲ್ಲರೂ ಕೂಡ ಸೆಲೆಬ್ರಿಟಿಗಳೇ ಬರ್ತಾ ಇದ್ದಾರೆ. ಅಂದರೆ ಒಂದು ಸೀರಿಯಲ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಯಾವುದೇ ಒಂದು ಕ್ಷೇತ್ರದಲ್ಲಿ ಯೂಟ್ಯೂಬ್ ಕೂಡ ಆಗಿರ್ಬೋದು, ಇನ್ಸ್ಟಾಗ್ರಾಮ್, ಯಾವುದೇ ಒಂದು ರೀತಿಯಾಗಿ ಫೇಮಸ್ ಆದವರನ್ನೇ ಈ ಸಲದ ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೂ ಕೂಡ ಕರೆ ತರಲು ಎಲ್ಲ ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ಕೂಡ ಈಗ ನಡೀತಾ ಇದೆ ಅನ್ನುವಂಥ ಮಾಹಿತಿಯನ್ನು ಕೂಡ ನಿಮಗೆ ಕೊಟ್ಟಿದ್ದೇನೆ. ಈ ಸಲದ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಯಾವುದೇ ರೀತಿಯಾಗಿ ಕಾಮನ್ ಪೀಪಲ್ಗಳು ಇರುವುದಿಲ್ಲ, ಎಲ್ಲರೂ ಕೂಡ ಸೆಲೆಬ್ರಿಟಿಗಳೇ ಆಗಿರ್ತಾರೆ. ನೀವು ಕೂಡ ತೆಲುಗು ಬರ್ತಾ ಇದ್ದರೆ ಬೇಕಾದರೆ ನೀವು ತೆಲುಗು ಸೀಸನ್ 9ಕ್ಕೆ ನೀವು ಬೇಕಾದರೆ ವಿಡಿಯೋ ರೆಕಾರ್ಡ್ ಮಾಡಿ ಅಲ್ಲಿ ಅಪ್ಲೋಡ್ ಕೂಡ ಮಾಡ್ಬೋದು. ನೀವು ಕೂಡ ಸೆಲೆಕ್ಟ್ ಆಗುವಂಥ ಸಾಧ್ಯತೆ ಇರ್ತದೆ ಸ್ನೇಹಿತರೆ. ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಪ್ರತಿಯೊಂದು ಲೈವ್ ಅಪ್ಡೇಟ್ಗಳಿಗಾಗಿ ಏನೇ ಅಪ್ಡೇಟ್ ಇರಲಿ ನಾ ಈ ಒಂದು ಚಾನಲ್ನಲ್ಲಿ ಸಿಗ್ತಾ ಹೋಗ್ತದೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.